ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಆರಿಸಿಕೊಳ್ಳುವುದಿದ್ದರೆ ಒಳ್ಳೆಯ ಹೃದಯವನ್ನು ಆಯ್ದುಕೊಳ್ಳಿ. ಮುಖವೇನು ಬಲು ಬೇಗ ಸುಕ್ಕುಗಟ್ಟುತ್ತದೆ. ಭಯ ಕತ್ತಲಲ್ಲಿ ದೂಡುತ್ತೆ. ಧೈರ್ಯ ಬೆಳಕನ್ನು ಸೃಷ್ಟಿಸುತ್ತೆ. ಸುತ್ತಮುತ್ತಲಿನ ಮಂದಿ ಕಲಿಸುವಷ್ಟು ಪಾಠವನ್ನು ಯಾವ ಯೂನಿವರ್ಸಿಟಿಯೂ ಹೇಳಿಕೊಡಲಾರದು. ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಬಯಸಬಾರದು. ಹಾಗೆ ಕೆಟ್ಟ ಕರ್ಮಗಳನ್ನು ಮಾಡಿ ಒಳ್ಳೆಯ ಪ್ರತಿಫಲ ನಿರೀಕ್ಷಿಸಬಾರದು. ಖಾಲಿ ಕೈಯಿಂದ ಬರ್ತೇವೆ, ಖಾಲಿ ಕೈಯಿಂದ ಹೊರಡ್ತೇವೆ. ಮೊದಲ ಸ್ನಾನದ ನೆನಪಿಲ್ಲ, ಕೊನೆಯ ಸ್ನಾನ ಗೊತ್ತಿಲ್ಲ. ಪ್ರಾಣ ಇರುವಷ್ಟು ದಿನ 10 ಜನರಿಗೆ ಕೈಲಾದಷ್ಟು ಸಹಾಯ ಮಾಡೋಣ. ಜೀವನದುದ್ದಕ್ಕೂ ತನಗಾಗಿ ಅಲ್ಲ, ತನ್ನವರಿಗಾಗಿ ದುಡಿಯಬೇಕು. ಇಲ್ಲಿ ಅದೇ ಬದುಕು. ಬಿಲ್ಲು ಬಾಗಿದ್ರೆ ಮಾತ್ರ ಬಾಣ ಮುಂದೆ ಸಾಗ್ತದೆ. ದೇಹ ಬಾಗಿದಾಗ ಮಾತ್ರ ಜೀವನ ಮುಂದೆ ಸಾಗ್ತದೆ. ಸಮಯ ಕೆಟ್ಟದಿದ್ದಾಗ ಜನರು ನಮ್ಮ ಕೈ ಹಿಡಿಯೋದಿಲ್ಲ, ಬದಲಿಗೆ ನಮ್ಮ ತಪ್ಪುಗಳನ್ನು ಹಿಡಿತಾರೆ. ಪ್ರಾಮಾಣಿಕತೆಯ ಮಾರ್ಗದಲ್ಲಿ ನಡೆಯಿರಿ, ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗೋಷ್ಟು ಜನ ಓಡಾಡೋದಿಲ್ಲ. ದೋಸ್ತಿ ಜೊತೆ ದುಡ್ಡಿನ ಋಣ ಇರಬಾರ್ದು, ದುಶ್ಮನ್ ಜೊತೆ ಉಪ್ಪಿನ ಋಣ ಇರಬಾರ್ದು. ತನಗಾಗಿ ಜೀವಿಸುವವನು ಎಂದಿಗೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ. ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವನು ಎಂದಿಗೂ ತನಗಾಗಿ ಜೀವಿಸೋದಿಲ್ಲ. ಇಂದು ಇಲ್ಲದ್ದು ನಾಳೆ ಇರಬಹುದು, ಆದ್ದರಿಂದ ಇಲ್ಲದುದಕ್ಕೆ ಚಿಂತಿಸದೆ ಜೀವನವನ್ನು ಸಾಗಿಸುವುದೇ ಉತ್ತಮ ಮಾರ್ಗ. ಸೋತಾಗ ಕೊಂಕು ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಯಾಕಂದ್ರೆ ಹುಲಿ ಬೆಟ್ಟದಿಂದ ಕೆಳಗಿಳಿದಾಗ ನಾಯಿಗಳು ಬೊಗಳುವುದು ಸಹಜ. ಒಬ್ಬರೊಡನೆ ಸೌಜನ್ಯದಿಂದ ನಡೆದುಕೊಳ್ಳುವುದರಿಂದ ನಾವು ಕಳೆದುಕೊಳ್ಳೋದು ಏನೂ ಇಲ್ಲ. ಜೀವನದ ದೊಡ್ಡ ಸಾಧನೆ ಏನ್ ಗೊತ್ತಾ? ನೀನಾಗಿರೋದು. ನನಗೆ ಗೊತ್ತೇ ಇರಲಿಲ್ಲ ಸುಖ ಮತ್ತು ವಯಸ್ಸು ಒಬ್ಬರಿಗೊಬ್ಬರು ಶತ್ರುಗಳೆಂದು. ಜೀವನ ಪರ್ಯಂತ ಕಷ್ಟಪಟ್ಟು ಸುಖವನ್ನು ಮನೆಗೆ ಕರೆದುಕೊಂಡು ಬಂದರೆ ಕೋಪದಿಂದ ವಯಸ್ಸು ಮನೆ ಬಿಟ್ಟು ಹೋಯಿತು. ನಿಮ್ಮ ಧ್ವನಿಯನ್ನು ಹೆಚ್ಚಿಸಬೇಡಿ, ನಿಮ್ಮ ವಾದವನ್ನು ಸುಧಾರಿಸಿ. ನನಗೆ ಕಾಲ ಕಳೆಯುವುದು ಹೇಗೆಂಬ ಚಿಂತೆಗಿಂತ ಕಾಲ ಕಳೆದು ಹೋಗುತ್ತದಲ್ಲ ಎನ್ನುವುದೇ ಚಿಂತೆ. ಗೆದ್ದವನ ಬಳಿ 100 ಗೆಳೆಯರಿದ್ದರೆ ಸೋತವನ ಬಳಿ ನಿಜವಾದ ಗೆಳೆಯ ಇರ್ತಾನೆ. ಲೈಫಲ್ಲಿ ರಿಸ್ಕ್ ತಗೊಂಡ್ರೇನೆ ರಿಚ್ ಆಗೋದು. ಮಕ್ಕಳ ಕನಸುಗಳಿಗಾಗಿ ತನ್ನ ಆಸೆಗಳನ್ನು ಮಣ್ಣಲ್ಲಿ ಹಾಕುವ ಆ ದೊಡ್ಡ ಜೀವವೇ ಅಪ್ಪ. ನಮ್ಮ ಕನಸಿಗಿಂತ ನಮ್ಮ ಶ್ರಮ ದೊಡ್ಡದಾಗಿದ್ದಾಗ ಮಾತ್ರ ಯಶಸ್ಸು ಸಾಧ್ಯ. ಹೃದಯದಲ್ಲಿ ಪ್ರೀತಿ ಇದ್ದರೂ ಹಣೆಯಲ್ಲಿ ಅವರ ಹೆಸರು ಇರೋದಿಲ್ಲ. ಬೇರೆ ಯಾರೋ ನಂಟಾದರೂ ಒಬ್ಬರಿಗೊಬ್ಬರು ಅರ್ಥನೇ ಆಗೋದಿಲ್ಲ. ಇವತ್ತು ಇದ್ದವರು ನಾಳೆ ಇರ್ತಾರೆ ಅನ್ನೋ ಭರವಸೆ ಇಲ್ಲ. ಆ ಭರವಸೆ ಉಳಿಸಿಕೊಳ್ಳೋರು ಅಷ್ಟು ಬೇಗ ಸಿಗೋದೇ ಇಲ್ಲ. ನಿಮ್ಮನ್ನು ಸಂಪೂರ್ಣವಾಗಿ ತಿಳಿದ ಮೇಲೂ ನಿಮ್ಮನ್ನು ಮೊದಲಿನಂತೆ ಇಷ್ಟಪಡುವವನೇ ನಿಜವಾದ ಸ್ನೇಹಿತ. ಮನುಷ್ಯನ ನಿಜವಾದ ಬದಲಾವಣೆ ಆಗೋದು ಅವನಿಗೆ ಅವಮಾನ ಅಪಮಾನ ಅಲ್ಲದೆ ಆತನ ಮನಸ್ಸಿಗೆ ಸಹಿಸಿಕೊಳ್ಳಲಾಗದ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾವಣೆ ದಾರಿಯನ್ನು ಹಿಡಿಯುತ್ತಾನೆ. ಯಾವಾಗಲೂ ನಮಗೆ ಚಕ್ರವ್ಯೂಹ ರಚಿಸುವವರು ನಮ್ಮವರೇ ಆಗಿರ್ತಾರೆ. ಇದು ಇಂದಿಗೂ ಮತ್ತು ಎಂದೆಂದಿಗೂ ಸತ್ಯ. ಅಂದ ಮತ್ತು ಆನಂದ ಬೇರೆಲ್ಲೂ ಇರೋದಿಲ್ಲ, ನಿನ್ನೊಳಗೆ ಇರ್ತವೆ. ಮತ್ತೆಲ್ಲೂ ಹುಡುಕಬೇಡ. ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ದು ಬಿಟ್ಟರೆ ದುಃಖ ನೀಡುವವರು ಇದ್ದು ಸತ್ತಂತೆ. ನಿಮ್ಮ ಜೀವನದ ಮೇಲೆ ಗಮನ ಕೊಡಿ, ಯಾಕಂದ್ರೆ ಇಲ್ಲಿ ನಿಮ್ಮ ಹೃದಯ ಯಾರಿಗೂ ಕಾಣೋದಿಲ್ಲ. ಎಲ್ಲರೂ ಸಾಧನೆ ಮಾತ್ರ ನೋಡುವರು. ನಿಮ್ಮ ದುಃಖಕ್ಕೆ ಯಾರೂ ಇಲ್ಲವೆಂದು ದುಃಖಿಸಬೇಡಿ. ಪರಮಾತ್ಮನಿಗಿಂತ ದೊಡ್ಡ ಜೊತೆಗಾರ ಯಾರೂ ಇಲ್ಲ. ಕಷ್ಟಪಟ್ಟು ದುಡಿಯೋಕಾಗದೆ ಬೇರೆಯವರ ಮನೆ ಮಕ್ಕಳನ್ನ ಹಾಳು ಮಾಡೋ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿ ದುಡ್ಡು ಮಾಡ್ತಾ ಇರೋರಿಗೆ ಒಂದು ಸಣ್ಣ ಮನವರಿಕೆ. ಕರ್ಮ ಯಾವುದನ್ನು ಇಟ್ಟುಕೊಳ್ಳಲ್ಲ, ಹಿಂತಿರುಗಿ ಕೊಡುತ್ತೆ. ನನ್ನ ಬಗ್ಗೆ ಈಗ ಕೆಟ್ಟದಾಗಿ ಮಾತಾಡಿದ್ರೂ ಚಿಂತೆ ಇಲ್ಲ. ನನಗೆ ಇಲ್ಲಿ ನನ್ನನ್ನು ಪ್ರೀತಿಸುವ ಹೃದಯಗಳ ಜೀವ ಮತ್ತು ಜೀವನ ಮುಖ್ಯ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.